ಮೆಜೆಸ್ಟಿಕ್ನಿಂದ 8 ಕಿಲೋಮೀಟರ್ ದೂರದಲ್ಲಿದ್ರೂ ಬಸ್ ಇಲ್ಲ. ಬಿಎಂಟಿಸಿ ಬಸ್ ಇಲ್ಲದೆ ಲಕ್ಷ್ಮೀದೇವಿ ನಗರ ಜನ ಪರದಾಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಜಾರಿ ಮುನ್ನ 8 ಬಸ್ಗಳ ಸಂಚಾರ ಇತ್ತು. ಉಚಿತ ಯೋಜನೆ ಬಂದ ಮೇಲೆ ಒಂದು ಬಸ್ ಕೂಡ ಇಲ್ಲ. ಸ್ಕೂಲು, ಕಾಲೇಜು, ಕಚೇರಿಗೆ ಹೋಗುವುದಕ್ಕೆ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಗಾರ್ಮೆಂಟ್ಸ್ಗೆ ಹೋಗುವ ಮಹಿಳೆಯರ ಪಾಡು ಹೇಳತೀರದಂತಾಗಿದೆ. ನಿತ್ಯವೂ 2 ಕಿಲೋಮೀಟರ್ ನಡೆದೇ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಇನ್ನು ನಮ್ಮ ಪ್ರತಿನಿಧಿ ವಿನಯ್ ಅಲ್ಲಿನ ಸ್ಥಳೀಯರೊಟ್ಟಿಗೆ ಮಾತನಾಡಿದ್ದಾರೆ. ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿಯೇ ಸಂಚಾರಿ ನಾಡಿಮಿಡಿತ ಅಂತ ಕರೆಸಿಕೊಳ್ಳುವಂತಹ ಬಿಎಂಟಿಸಿಯ ಸಂಚಾರ ವ್ಯತ್ಯಯ ಇದೆ ಅನ್ನೋದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಯಾಕಂದ್ರೆ ರಾಜ್ಯದ ಯಾವುದೋ ಮೂಲೆಯಲ್ಲಿ ಬಸ್ಗಳ ಸರ್ವಿಸ್ ಇಲ್ಲ ಅಂದ್ರೆ ಅದು ನಂಬೋದಕ್ಕೆ ಸಾಧ್ಯ. ಆದರೆ ರಾಜಧಾನಿ ಬೆಂಗಳೂರಲ್ಲಿನೇ, ಅದರಲ್ಲೂ ಹಾರ್ಟ್ ಆಫ್ ದಿ ಸಿಟಿಯ ಕೆಲವೊಂದಿಷ್ಟು ಏರಿಯಾಗಳಿಗೆ, ವಾರ್ಡ್ಗಳಿಗೆ ಬಸ್ಗಳು ಬರಲ್ಲ. ಪ್ರತಿನಿತ್ಯ ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು, ಉದ್ಯೋಗಕ್ಕೆ ಹೋಗುವಂಥವ್ರು, ವಯಸ್ಸಾದಂಥವ್ರು, ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಿರುವಂಥವ್ರು ನಿತ್ಯ ಪರದಾಡ್ತಾರೆ. ಆಟೋಕ್ಕೆ 100 ರೂಪಾಯಿ ಕೊಡಬೇಕು, ಜೊತೆಗೆ ಬಸ್ ಇಲ್ಲದೆ ಇರೋದ್ರಿಂದ ಪ್ರತಿ ದಿವಸವೂ ಕೂಡ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ಏನು ಸಮಸ್ಯೆ ನಿಮ್ದು ಇಲ್ಲಿ? ಸರ್, ಮೊದಲು ಇಲ್ಲಿ 8 ಬಸ್ ಬರ್ತಾ ಇತ್ತು, KR ಮಾರ್ಕೆಟ್ಗೆ, ಶಿವಾಜಿನಗರಕ್ಕೆ ಮತ್ತು KBSಗೆ. ಈಗ ಒಂದು ಬಸ್ ಇಲ್ಲ. ಈಗ ಶಕ್ತಿ ಯೋಜನೆ ಪ್ರಮುಖ ಉದ್ದೇಶನೇ ಬಸ್ ಸೌಲಭ್ಯ ಒದಗಿಸಿದ ಮಹಿಳೆಯರಿಗೆ. ಬಸ್ಸೇ ಇಲ್ಲ ಅಂದ್ರೆ ಜನ ಹೇಗೆ ಓಡಾಡ್ತಾರೆ? 2 ಕಿಲೋಮೀಟರ್, ಸುಮಾರು 2 ಕಿಲೋಮೀಟರ್ ನಡಿಬೇಕು. ಇಲ್ಲ ನಂದಿನಿ ಲೇಔಟ್ಗೆ ಹೋಗ್ಬೇಕು, ಇಲ್ಲ ಲಗ್ಗೆರೆ ಬಸ್ ಸ್ಟಾಪ್ಗೆ ಹೋಗ್ಬೇಕು. ಶಕ್ತಿ ಯೋಜನೆ ಉದ್ದೇಶ ಬಸ್ ತೆಗಿಯೋದ, ಬಸ್ ಸೌಲಭ್ಯ ಹಿಂಪಡೆಯೋದ. ನೀವು ಏನು ಓದ್ತೀರಾ? ಸ್ಕೂಲ್ಗೆ ಹೋಗ್ತೀರಾ? ಓಕೆ, ಏನು ಸಮಸ್ಯೆ ಆಗುತ್ತೆ? ನಾನು ಎಕ್ಸಾಮ್ಗೆ ಹೋಗೋಕ್ಕಲ್ಲ, ಟೈಮ್ ಜಾಸ್ತಿ ಬೇಕು. ಸ್ಕೂಲಲ್ಲಿ ಅಲೌ ಮಾಡಲ್ಲ ಲೇಟಾಗಿ ಹೋದ್ರೆ. ಆ ಟೈಮಲ್ಲಿ ಆಟೋ ಕೂಡ ಸಿಕ್ಕಲ್ಲ. ಬಸ್ ಇದ್ರೆ ಕರೆಕ್ಟಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ನೀವೇನು ಹೇಳ್ತೀರಿ? ನಿಮಗೆ ಇವಾಗ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ವೈಟ್ ಫೀಲ್ಡ್ವರೆಗೂ ಹೋಗಬೇಕು. ಇಲ್ಲಿಂದ ಅಟ್ಲೀಸ್ಟ್ ನಮ್ಮ ಮೇನ್ ರೋಡ್ವರೆಗಾದರೂ ಬಸ್ ಬೇಕೇ ಬೇಕು. ನಮ್ಗೆ ಮೇನ್ ರೋಡ್ವರೆಗೂ ಬಸ್ ಇಲ್ಲ. ಇವಾಗ ಬಸ್ ಸ್ಟಾಪ್ ಹೋಗ್ಬೇಕು ಅಂದ್ರೆ ನಂದಿನಿ ಲೇಔಟ್ಗೆ ಹೋಗಬೇಕು, ಇಲ್ಲ ಸೋನಾಲ್ ಬಸ್ ಸ್ಟಾಪ್ ಹೋಗಬೇಕು, ಇಲ್ಲ ಅಂದರೆ ಲಗ್ಗೆರೆಗೆ ಹೋಗಬೇಕು. ನಾವು ಯಾವ ಕಡೆಯಿಂದ ಹೋದ್ರೂ 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಲೇಬೇಕು ಸರ್. ಯಾಕಂದರೆ ನಾವು ಬೆಳಗ್ಗೆ ಆಫೀಸ್ಗೆ ಹೋಗಬೇಕು ಅಂದರೆ 8:39 ಒಳಗಿರಬೇಕು. ಅಲ್ಲಿಲ್ಲ ಅಂದರೆ ನಮ್ಮ ಸ್ಯಾಲ್ರಿ ಕಟ್ಟು. ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ನಮ್ಗೆ ಹಿಂಗೆ ಲೇಟ್ ಆಗುತ್ತೆ, ಫೆಸಿಲಿಟಿ ಇಲ್ಲ ಅಂದರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಸೊ ನಮ್ಮ ಕೆಲ್ಸಕ್ಕೆ ಹೋಗೋರಿಗೆ ಆಗಲಿ, ನಮ್ಮ ಏರಿಯಾದಲ್ಲಿ ಎಷ್ಟು ವಯಸ್ಸಾದವ್ರು ಇದ್ದಾರೆ, ಬ್ಲೈಂಡ್ಸ್ ಇದ್ದಾರೆ. ಬ್ಲೈಂಡ್ಸು ಸಹ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ ಸರ್. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನಮ್ಗಿಂತ ಸಿಚುವೇಶನ್ ಇದ್ದಾಗ ನಮ್ಮ ಬಸ್ ಫೆಸಿಲಿಟಿ ಬೇಕೇ ಬೇಕು ಸರ್. ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ವಾ? ಬಸ್ ಸ್ಟ್ಯಾಂಡ್ ಇದೆನಾ? ಬಸ್ ಸ್ಟ್ಯಾಂಡ್ ಇದೆ ಸರ್, ಬಟ್ ಇಲ್ಲಿ ಬಸ್ ಬರೋದು ಇಲ್ಲ. ಯಾಕಂದ್ರೆ ಇವಾಗ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅದೊಂದು ಪ್ರಾಬ್ಲಮ್ ಅಂತಾರೆ. ಇದೆ ಬಸ್ ಸ್ಟ್ಯಾಂಡು. ಇಲ್ಲಿ ಗಾಡಿಗಳೆಲ್ಲ ಪಾರ್ಕಿಂಗ್ ಮಾಡಿಬಿಡ್ತಾರೆ. ಇಲ್ಲಿ ಬಸ್ ಬರೋಕ್ಕೂ ಬಿಡ್ತಾ ಇಲ್ವೋ ಏನೋ ನನಗೆ ಗೊತ್ತಿಲ್ಲ. ಏನು ಸಮಸ್ಯೆ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ನಮಗೆ ಕಾಲೇಜ್ ಹೋಗ್ಬೇಕಂದ್ರೂ ಅಲ್ಲಿ ಲೇಟ್ ಆಗುತ್ತೆ. ಅಲ್ಲಿ ಅರ್ಥನೂ ಮಾಡ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಕಾಲೇಜಿಗೆ ಹೋದ್ರೆ ಇನ್ ಟೈಮಿಗೆ ಬನ್ರಿ ಅಂತ ನಾವು ಬೈಸ್ಕೊತೀವಿ. ಇಲ್ಲ ಅಕಸ್ಮಾತ್ ನಮಗೆ ಬಸ್ ಇದ್ರೆ ನಾವು ಎಮರ್ಜೆನ್ಸಿ ಬೇಗನೂ ಹೋಗ್ಬೋದಲ್ವಾ? ಅಲ್ಲೋಗಿ ಏನು ಬೈಸ್ಕೊಳ್ಳೋದು? ಸದ್ಯಕ್ಕೆ ಇಲ್ಲಿರುವಂಥ ನಿವಾಸಿಗಳು, ಬಹುತೇಕ ಸಾವಿರಾರು ನಿವಾಸಿಗಳ ಸಮಸ್ಯೆ ಏನಂದ್ರೆ, ವಿದ್ಯಾರ್ಥಿಗಳ ಸಮಸ್ಯೆ ಏನಂದ್ರೆ, ಈ ಭಾಗದಲ್ಲಿ ಬಸ್ಗಳು ಬರ್ತಾ ಇಲ್ಲ ಅಂತ. ಬಸ್ ಸ್ಟಾಪ್ ಇದೆ, ನಾನು ಹಿಂದ್ಗಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಈ ಭಾಗದ ಲಕ್ಷ್ಮೀದೇವಿ ನಗರ ಅಂದ್ರೆ ಸುತ್ತಮುತ್ತಲ ಪ್ರೀತಿ ನಗರ ಆಗಿರ್ಬೋದು, ವಿಧಾನಸೌಧ ಬಡಾವಣೆ ಆಗಿರ್ಬೋದು, ಇಲ್ಲಿರುವಂಥ ನಿವಾಸಿಗಳಿಗೆ ಬಸ್ ಸೌಲಭ್ಯ ಕೊಡೋದಕ್ಕೆ ಇರುವಂತಹ ಬಸ್ ಸ್ಟ್ಯಾಂಡ್. ಆದರೆ ಆ ಬಸ್ ಸ್ಟ್ಯಾಂಡ್ ಅನ್ನ ಸದ್ಯಕ್ಕೆ ಪಾರ್ಕಿಂಗ್ ಅಡ್ಡೆಯಾಗಿ ಮಾಡಿದ್ದಾರೆ. ನೀವು ನೋಡಬಹುದು, ಸುತ್ತಲೂ ಕೂಡ ಕಾರ್ಗಳನ್ನ ಮತ್ತು ಗೂಡ್ಸ್ ವೆಹಿಕಲ್ಗಳನ್ನ, ಟೆಂಪೋಗಳನ್ನ ಪಾರ್ಕ್ ಮಾಡಿದ್ದಾರೆ. ಈ ಬಸ್ ಸ್ಟಾಪ್ ಅನ್ನ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ಯಾಕೆ ಅಂದ್ರೆ ಬಸ್ಗಳು ಬರ್ತಾ ಇಲ್ಲ ಅನ್ನೋಂಥದ್ದು. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ, ಸಾರಿಗೆ ಸಚಿವರಿಗೆ ಇಲ್ಲಿಯ ನಿವಾಸಿಗಳ ಒತ್ತಾಯ ಏನಂದ್ರೆ, ವಿದ್ಯಾರ್ಥಿಗಳು, ಉದ್ಯೋಗಿಗಳು, ವಯಸ್ಸಾದವರು, ವೃದ್ಧರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ನೀವು ಹಳ್ಳಿಯ ಯಾವುದೋ ಮೂಲೆಗಳಿಗೆ ಬಸ್ ಬಿಡ್ತೀರಾ, ರಾಜಧಾನಿಯ ನಿವಾಸಿಗಳಿಗೆ, ಅದು ಹಾರ್ಟ್ ಆಫ್ ದಿ ಸಿಟಿಲಿರುವಂಥ ನಿವಾಸಿಗಳಿಗೆ BMTC ಬಸ್ ಬಿಡ್ತಾ ಇಲ್ಲ. ನಿಜಕ್ಕೂ ಕೂಡ ಇದು ದೊಡ್ಡ ಮಟ್ಟದ ಸಮಸ್ಯೆ. ಹೀಗಾಗಿ ಅವರು TV9 ಕೂಡ ಜೊತೆಗೆ ಒತ್ತಾಯವನ್ನು ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಒಂದಿಷ್ಟು ಬಸ್ಗಳನ್ನು ನಮಗೆ ಬಿಡಿ ಅನ್ನೋಂಥದ್ದು ಕೂಡ ಈ ಭಾಗದ ಒತ್ತಾಯ ಆಗಿರುವಂಥದ್ದು. ಹೀಗಾಗಿ ಸಾರಿಗೆ ಸಚಿವರೇ ಈ ಸುದ್ದಿ ನೋಡಿದ ಬಳಿಕ ದಯವಿಟ್ಟು ಈ ಭಾಗದ ಜನರಿಗೆ ಒಂದು ಬಸ್ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥದ್ದು ಕೂಡ TV9 ಕಳಕಳಿ ಆಗಿರುವಂಥದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.